3 ತಿಂಗಳ ವೇತನವಿಲ್ಲದೆ ಹೊರಗುತ್ತಿಗೆ ನೌಕರರ ಪರದಾಟ. ಪ್ರತಿಭಟನೆ ಬೆನ್ನಲ್ಲೇ 1 ತಿಂಗಳ ವೇತನ ಜಮಾ. ವೇತನಕ್ಕಾಗಿ ಡಿಎಚ್ಒ ಕಚೇರಿ ಮುಂದೆ ನೌಕರರ ಧರಣಿ. ಪಿಎಫ್ ಇಎಸ್ಐ ಬಾಕಿ ಆರೋಪ, ಗುತ್ತಿಗೆ ಸಂಸ್ಥೆ ವಿರುದ್ಧ ಆಕ್ರೋಶ. ತುಮಕೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸುಮಾರು 1000ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರು ವೇತನ ವಿಳಂಬದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. 3 ತಿಂಗಳ ವೇತನ, ಪಿಎಫ್ ಹಾಗೂ ಇಎಸ್ಐ ಹಣ ಪಾವತಿಸಿದ ಆರೋಪದ ನಡುವೆ ನೌಕರರು ಡಿಎಚ್ಒ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ವೇತನ ಪಾವತಿಸುವಂತೆ ಹೊರಗುತ್ತಿಗೆ ನೌಕರರು ಹಲವು ಬಾರಿ ಅಧಿಕಾರಿಗಳು ಹಾಗೂ ಗುತ್ತಿಗೆ ಸಂಸ್ಥೆಗೆ ಮನವಿಯನ್ನ ಸಲ್ಲಿಸಿದ್ರು. ಯಾವುದೇ ತರಹದ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ನೂರಾರು ನೌಕರರು ಡಿಎಚ್ಒ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆ ಆರಂಭವಾದ ಬೆನ್ನಲ್ಲೇ ಗುತ್ತಿಗೆ ಸಂಸ್ಥೆ 1 ತಿಂಗಳ ವೇತನವನ್ನ ನೌಕರರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿತ್ತು. ಆದರೆ ಇನ್ನು 2 ತಿಂಗಳ ವೇತನ ಬಾಕಿ ಇರೋದ್ರಿಂದ ಹಾಗೂ ಪಿಎಫ್ ಇಎಸ್ಐ ಹಣ ಪಾವತಿಯಾಗದ ಕಾರಣ ಪ್ರತಿಭಟನೆ ಮುಂದುವರೆಸಿದ್ರು. ಪ್ರಮುಖವಾಗಿ ಮುಷ್ಕರ ಕರೀಲಿಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಕಳೆದ 1 ವರ್ಷದಿಂದ ನೌಕರರಿಗೆ ಯಾವುದೇ ರೀತಿ ಇಎಸ್ಐ ಆಗಲಿ PF ಆಗಲಿ ಕಟ್ಟಿಲ್ಲ. ಏನು ಸದರಿ ಟೆಂಡರ್ ಪಡೆದಂಥ AMPS ಎಂಬ ಖಾಸಗಿ ಸಂಸ್ಥೆ 1 ವರ್ಷದಿಂದ ಯಾವುದೇ ರೀತಿ ಇಎಸ್ಐ PF ಕಟ್ಟಿಲ್ಲ. ಕಳೆದ 4 ತಿಂಗಳಿಂದ, ಇನ್ನೇನು 8 ದಿನ ಹೋದರೆ 4 ತಿಂಗಳು ಕಂಪ್ಲೀಟ್ ಆಗುತ್ತೆ. ಕಳೆದ 4 ತಿಂಗಳಿಂದ ನೌಕರರಿಗೆ ಯಾವುದೇ ರೀತಿ ಪೇಮೆಂಟ್ ಕೂಡ ಹಾಕಿಲ್ಲ. ಕೇಳಿದರೆ ಬರೀ ಕುಂಟು ನೆಪ ಹೇಳ್ತಾ ಬರ್ತಿದ್ರು. ಬಟ್ ನಾವು ಸಾಕಷ್ಟು ಬಾರಿ ಮೌಖಿಕವಾಗಿ ಮತ್ತು ಲಿಖಿತವಾಗಿ ಅವರಿಗೆ ಮನವಿನ ಮಾಡ್ಕೊಂಡ್ರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಲಿಲ್ಲ. ಈಗ CEO ಅವರಿರ್ಬೋದು, DC ಅವರಿರ್ಬೋದು ಮತ್ತು DHO ಅವರಿರ್ಬೋದು, ಎಲ್ಲರಿಗೂ ಕೂಡ ಮೌಖಿಕವಾಗೂ ಮನವಿ ಮಾಡಿದ್ವಿ, ಲಿಖಿತ ರೂಪದಲ್ಲೂ ಮನವಿ ಮಾಡಿದ್ವಿ. ಕಳೆದ 15 ತಾರೀಕಿನಂದು ಕೂಡ ಹೇಳಿದ್ವಿ, 23ನೇ ತಾರೀಕು ಒಳಗಡೆ ಪೇಮೆಂಟ್ ಆಗಲಿಲ್ಲ ಅಂದರೆ 23ಕ್ಕೆ ನಾವು ಒಂದು ಮುಷ್ಕರನ ಹಮ್ಮಿಕೊತೀವಿ ಅಂತ. ಆದರೂ ಕೂಡ ಯಾವುದೇ ರೀತಿ ಅವರು ಒಂದು ಕ್ರಮ ತಗೊಳ್ಳದೆ ಒಂದು ಬೇಜವಾಬ್ದಾರಿನ ವಹಿಸಿ ಇವತ್ತು ಎಲ್ಲ ನೌಕರರು ಒಂದು ಮುಷ್ಕರ ಹಮ್ಮಿಕೊಳ್ಳೋ ರೀತಿ ಮಾಡಿದ್ದಾರೆ. ಬಟ್ ಇದು ಪದೇ ಪದೇ ಪುನರಾವರ್ತನೆ ಆದರೆ ಮುಂದೆ ಬರೋವಂಥವ್ರು ಕೂಡ ಇದನ್ನೇ ಅನುಸರಿಸ್ತಾರೆ. ಹಂಗಾಗಿ ನಾವು ಹೇಳೋ ಅಂಥದ್ದೇನು ಅಂದರೆ, ನೌಕರರಿಗೆ ಪ್ರತಿ ತಿಂಗಳು 10ನೇ ತಾರೀಕು ಒಳಗಡೆ ನೀವು ಪೇಮೆಂಟ್ ಹಾಕ್ಕೊಡ್ಬೇಕು. ಏಕೆಂದರೆ ರೂಲ್ಸ್ ಇರೋ ಅಂಥದ್ದು ಏನು ಅಂದರೆ, ಸರ್ಕಾರದಿಂದ ಅನುದಾನ ಬರೋದು 3 ತಿಂಗಳು ತಡ ಆದರೂ ಕೂಡ ಇವರು 3 ತಿಂಗಳು ಅಡ್ವಾನ್ಸ್ ಮಾಡಬೇಕು ಅಂತ ಇದೆ. ಬಟ್ ಇವರು ಯಾವುದೇ ರೀತಿ ಅಡ್ವಾನ್ಸ್ ಅಲ್ಲ, ಕೊಡೋ ಅಂಥ ದುಡ್ಡನ್ನೇ ಸರಿಯಾಗಿ ಕೊಡೋ ಅಂಥದ್ದಿಲ್ಲ. ಅಪ್ ಟು ಮಾರ್ಚ್ವರೆಗೂ ಅವರು ಬಿಲ್ ಮಾಡ್ಕೊಂಡಿದ್ದಾರೆ. ESI PF ಇಲ್ಲ, ಈಗೇನೋ ಕಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಟ್ ಈಗ ನಾವು ಮುಷ್ಕರ ಕೂತ ಮೇಲೆ 1 ತಿಂಗಳು ಪೇಮೆಂಟ್ ಎಲ್ಲರಿಗೂ ಕ್ರೆಡಿಟ್ ಆಗಿದೆ. ಆದರೂ ಕೂಡ ನಾವು ಮುಷ್ಕರ ಹಿಂಪಡೆಯಲ್ಲ. ಯಾಕೆಂದರೆ ನಮಗೆ 3 ತಿಂಗಳು ಪೇಮೆಂಟು ಪ್ಲಸ್ ಇದು ಸೇರಿ 4 ತಿಂಗಳು ಆಗಬೇಕಾದ್ರಿಂದ ಕಡೆ ಪಕ್ಷ 2 ತಿಂಗಳಾದ್ರೂ ಪೇಮೆಂಟ್ ಹಾಕಬೇಕು. ಒಂದು ಮತ್ತು ಇವರು ಪೇಮೆಂಟ್ ಹಾಕಬೇಕು. ಈಗ 400 ರೂಪಾಯಿ ಕಡಿಮೆ ಹಾಕಿದ್ದಾರೆ. ಯಾಕೆಂದರೆ ಏಪ್ರಿಲಿಂದ ಪೇಮೆಂಟ್ ಹೈಕ್ ಆಗಿದೆ. ಅದಾದ ನಂತರ ಜೂನಿಂದ ಮತ್ತೆ ಕನಿಷ್ಠ ವೇತನ ಪರಿಷ್ಕರಣೆ ಆಗಿದೆ. ಕನಿಷ್ಠ ವೇತನ ಪರಿಷ್ಕರಣೆ ಜೂನಿಗೆ ಬರುತ್ತೆ, ಓಕೆ. ಏಪ್ರಿಲಿಂದ ಹೈಕ್ ಆಗಿರೋದ್ರಿಂದ DAನ ಸೇರಿಸಿ ಯಾಕೆ ಹಾಕಿಲ್ಲ ಅವರು, ಅದು ನಮ್ಮ ಪ್ರಶ್ನೆ ಆಗಿದೆ. ಹಂಗಾಗಿ ಇನ್ನೊಂದು ತಿಂಗಳು ವೇತನ ಸಂಜೆ ಒಳಗಡೆ ಬರಲಿಲ್ಲ ಅಂದರೆ ನಾವು ಅಹೋರಾತ್ರಿ ಧರಣಿನ ಹಮ್ಮಿಕೊತೀವಿ. ಇಲ್ಲೇ ಎಲ್ಲರೂ ಕೂಡ ಕೂತ್ಕೊತೀವಿ. ಇಲ್ಲಿಗೆ ಈ ತಿಂಗಳು ಸೇರಿ 4 ತಿಂಗಳ ವೇತನ ಆಗಬೇಕು. ಅಂದರೆ ಈ ತಿಂಗಳು ಬಿಟ್ಟು 3ನೇ ತಿಂಗಳು ವೇತನ ಆಗಬೇಕು. ಯಾಕೆ ಅಂದರೆ ಇಲ್ಲಿ ಏನು ನಮ್ಮ ನೌಕರರು ನಡೆದಿದ್ದಾರೆ, ಈ ಒಂದು ವೇತನದ ಮೇಲೆ ಅವಲಂಬಿತವಾಗಿದೆ ಆ ಕುಟುಂಬ. ಹಾಗಾಗಿ ಎಲ್ಲರೂ 1 ತಿಂಗಳು ಸುಧಾರಿಸ್ಬೋದು, 2 ತಿಂಗಳು ಸುಧಾರಿಸ್ಬೋದು, 3 ತಿಂಗಳು ವೇತನ ಇಲ್ಲ. ಆಮೇಲೆ ಇನ್ನೊಂದು ನಮ್ಮದು ಭವಿಷ್ಯ ನಿಧಿನೂ ಸರಿಯಾಗಿ ಅವ್ರು ಕಟ್ತಾ ಇಲ್ಲ. ಅದ್ರ ಬಗ್ಗೆ ತುಂಬ ಸರಿ ಮೌಖಿಕವಾಗಿ ಆಗಿರ್ಬೋದು, ಪತ್ರದ ಮುಖಾಂತರ ಆಗಿರ್ಬೋದು ಆದೇಶನ ಇದನ್ನು ಹೇಳಿದ್ದೀವಿ, ಮನವರಿಕೆ ಮಾಡಿದ್ದೀವಿ. ಆದ್ರೂ ಅವರು ಏಜೆನ್ಸಿಯವರು ಅದ್ರ ಬಗ್ಗೆ ಏನೂ ಇದು ಮಾಡ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ. ಏನಿವತ್ತು ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದು, ಹಾಗಾಗಿ ನಮ್ಮ ನೌಕರರೆಲ್ಲ ನೆರೆದ ಮೇಲೆ ಇವತ್ತು ಸ್ಯಾಲ್ರಿ ಅಂದರೆ ವೇತನನ ಹಾಕಿದ್ದಾರೆ, ಅದನ್ನು ಕಡಿಮೆ ಹಾಕಿದ್ದಾರೆ. ಮತ್ತು ಅಟ್ಲೀಸ್ಟ್ 2 ತಿಂಗಳಾದರೂ ಹಾಕಿದರೆ ಎಲ್ಲರಿಗೂ ಒಂದು ಸಮಾಧಾನನಾದರೂ ಆಗ್ತಿತ್ತು. ಹಾಗಾಗಿ ಯಾರೂ ನಾವು ಮುಷ್ಕರನ ಹಿಂಪಡೆಯೋದಿಲ್ಲ. ನಮಗೆ ಇನ್ನೊಂದು ತಿಂಗಳು ವೇತನ ಆಗಲೇಬೇಕಂತ ಮತ್ತು ಅವರು ಬರಲೇಬೇಕಂತ ಎಲ್ಲರೂ ನಿರೀಕ್ಷಿಸ್ತಾ ಇದ್ದಾರೆ. ಏಜೆನ್ಸಿಯವ್ರು ಬರಬೇಕು. ಮೇಯ್ನ್ ಏನಂದರೆ, ಇವಾಗ ನಾವು ಕಟ್ಟಿದ್ದೀವಿ ಅಂತ ಒಂದು ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದರಲ್ಲಿ ಅರ್ಧ ಜನದ್ದು ಕಟ್ಟಿದ್ದಾರೆ, ಇನ್ನು ಅರ್ಧ ಜನದ್ದು ಅದು ಕಟ್ಟಿಲ್ಲ. ಇಲ್ಲ, ಈ ವರ್ಷ ಮಾತ್ರ. ಲಾಸ್ಟು ವರ್ಷ ಒಂದು ಏಜೆನ್ಸಿ ಇತ್ತು, ವಿಸ್ಡಮ್ ಅಂತ ಇತ್ತು. ಅದ್ರ ಹಿಂದೆ ಸ್ವಿಸ್ ಅಂತ ಇತ್ತು. ಅದಕ್ಕಿಂತ ತುಂಬ ಚೆನ್ನಾಗಿ ನಡೆಸ್ತಿದ್ದು ಸ್ವಿಸ್ ಅಂತ ನಡೆಸ್ತಾ ಇತ್ತು. ವಿಸ್ಡಮ್ ಅವರು ನಡೆಸಿದ್ದಾರೆ, ಹಾಕಿದ್ದಾರೆ. ಅವ್ರದ್ದು ಸ್ವಲ್ಪ ಸಮಸ್ಯೆ ಬಂತು ಮಧ್ಯದಲ್ಲಿ, ಅವ್ರು ಸರಿಪಡಿಸ್ಕೊಂಡ್ರು.
ಹಾಕಿದ್ರು. ಬಟ್ ತುಂಬ ಇವರು ವರ್ಷಾನುಗಟ್ಟಲೆ ಭವಿಷ್ಯ ನಿಧಿ ಕಟ್ತಲೇ ಇರೋದು ಇದು ತುಂಬ ಇದು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಸಂಬಂಧಿಸಿದ ಗುತ್ತಿಗೆ ಸಂಸ್ಥೆಗೆ ಈಗಾಗಲೇ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ರು. ಬಳಿಕ ಗುತ್ತಿಗೆ ಸಂಸ್ಥೆಯ ಪ್ರತಿನಿಧಿಗಳು ನೌಕರರೊಂದಿಗೆ ಮಾತುಕತೆಯನ್ನ ನಡೆಸಿ ಮೇ ತಿಂಗಳ ವೇತನವನ್ನ ಇದೇ ತಿಂಗಳ 30ರೊಳಗೆ ಜೂನ್ ತಿಂಗಳ ವೇತನವನ್ನ 15 ದಿನಗಳೊಳಗೆ ಪಾವತಿಸುವುದಾಗಿ ಹಾಗೂ ಬಾಕಿ ಪಿಎಫ್ ಹಾಗೂ ಇಎಸ್ಐ ಹಣವನ್ನ ನಿಯಮಾನುಸಾರ ಜಮಾ ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು. ಇದು ಏನು ಸಮಸ್ಯೆ ಅಂದರೆ ಔಟ್ಸೋರ್ಸ್ದು ಇವ್ರಿಗೆ ESI PF ಆಗಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದರು. ಅದಕ್ಕೋಸ್ಕರ ನಾವು ಹೊಸ ಟೆಂಡ್ರ್ ಕರೀಲಿಕ್ಕೆ ನಾನು ಸರ್ಕಾರಕ್ಕೆ ಫೈಲ್ ಮಾಡಿ ಒತ್ತಾಕಿದ್ದೀನಿ. ಹೊಸದು ಪರ್ಮಿಷನ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ಇರೋರನ್ನೇ ಕಂಟಿನ್ಯೂಷನ್ ಮಾಡಿ ಅಂತ ಹೇಳಿದರು. ಈಗ ಕಂಟಿನ್ಯೂಷನ್ ಮಾಡಲಿಕ್ಕೆ ಇವರು ESI PF ಕೊಟ್ಟಿರಲಿಲ್ಲ. ನಾನು ESI PF ಎಲ್ಲ ಕಟ್ಕೊಂಬರೋವರೆಗೂ ಕೊಡಲ್ಲ ಅಂತ ಹೇಳಿದ್ದೆ. ಎಲ್ಲ ಕಟ್ಕೊಂಬಂದಿದ್ದಾರೆ ಮಾರ್ಚ್ವರೆಗೂ. ಈಗ ಏಪ್ರಿಲ್ ಮೇ ಜೂನ್ದು 3 ತಿಂಗಳದ್ದು ಸಂಬಳ ಆಗಬೇಕು. ಕಂಟಿನ್ಯೂಷನ್ ಲೆಟ್ರ್ ಕೊಟ್ಟಿದ್ದೀವಿ. ಈಗ 1 ತಿಂಗಳು ಸಂಬಳ ಏನೋ ಹಾಕಿದಾರಂತೆ. ಈ ಸಾಯಂಕಾಲ ಅವ್ರು ಬರೋಕ್ಕೆ ಹೇಳಿದ್ದೀನಿ. 3 ಗಂಟೆ 3:30 ಬನ್ನಿ ನೀವು ಕಂಪ್ನಿಯವರು ಅವ್ರಿಗೆಲ್ಲ ಹೇಳಿ ಅಂತ ಹೇಳಿದ್ದೀನಿ. ಇದರಲ್ಲಿ ವೇತನ ಯಾವುದೂ ಡಿಲೇ ಆಗೋಲ್ಲ. ESI PF ಎಲ್ಲ ಕಟ್ಟಿದ್ದಾರೆ. ನಾವು ಆದಮೇಲೆ ಕಟ್ಟಿ ನೋಡಿದಾದ್ಮೇಲೆ ನಾವು ಅವ್ರಿಗೆ ಮುಂದುವರೆದ ಆದೇಶ ಕೊಟ್ಟಿರೋದು. ಇದು ಸೆಟ್ರೇಟ್ ಆಗುತ್ತೆ. 30ರೊಳಗೆ ಸೆಟ್ರೇಟ್ ಆಗುತ್ತೆ. ಏನು ತೊಂದರೆ ಇಲ್ಲ. 3 ತಿಂಗಳಿಂದ ವೇತನ ಹಾಕಿ 3 ತಿಂಗಳಿಗೆ ಒಂದ್ಸತಿ ಈಗ ನಾವು ಒಬ್ಬ ಇವ್ರಿಗೆ ಕೊಟ್ಟರೆ ಏಜೆನ್ಸಿಯವ್ರಿಗೆ 3 ತಿಂಗಳಿಗೆ ನಾವು ಕೊಡಲಿ ಬಿಡಲಿ ಅವರೇ ಕೊಡಬೇಕು. 3 ತಿಂಗಳು ಸಂಬಳನ ಅವರೇ ಕೊಡಬೇಕು. ಯಾವುದೋ ಇದಿಲ್ಲ, ಅದು ಕಂಡೀಷನ್. ಅದು ಅವರು ಹಾಕ್ಲಿಲ್ಲ ಅಂದರೆ ಮುಂದುವರೆದ ಆದೇಶ ಅವ್ರಿಗೆ ಕೊಟ್ಟಿರಲಿಲ್ಲ, ನಿಲ್ಲಿಸಿದ್ದಾರೆ. ಏಪ್ರಿಲ್ ಆದಮೇಲೆ ಏಪ್ರಿಲ್ 1 ಕೊಟ್ಟಿಲ್ಲ. ಈಗ ಮುಂದುವರೆದ ಆದೇಶ ಕೊಟ್ಟಿದ್ದೀವಿ, ಕೊಡ್ತಾರೆ. ಈಗ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ 1 ತಿಂಗಳದ್ದು ಹಾಕಿದ್ದಾರೆ. ಸಾಯಂಕಾಲದಲ್ಲಿ ಇನ್ನೊಂದು ತಿಂಗಳು ಹಾಕ್ತಾರೆ. ಇನ್ನೊಂದು ತಿಂಗಳು ಬಾಕಿ ಇರುತ್ತೆ. ಕೊಟ್ಟಿಲ್ಲ ಅನ್ನೋದು ಆರೋಪ. ಪ್ರತಿ ತಿಂಗಳು ಈಗ ನಮಗೆ ಏಜೆನ್ಸಿಯಿಂದ ಕೊಡೋದಲ್ವಾ. ಏಜೆನ್ಸಿ ನಮಗೂ ಬಡ್ಜೆಟ್ ಕೊಡಬೇಕು ಅವರು. ಅದಕ್ಕೋಸ್ಕರನೇ ಅವ್ರನ್ನೇ ಬರೋಕ್ಕೆ ಹೇಳಿದ್ದೀನಿ. ಅದು ಕ್ಲಿಯರ್ ಮಾಡಿ ಅಂತ ಹೇಳಿದ್ದೀನಿ. ಈಗ ನಾವು ಅವ್ರಿಗೆ ಹೇಳಿದ್ದೀನಿ. 2 ಸತಿ ನೋಟಿಸು ಸಹ ಕೊಟ್ಟಿದ್ದೀನಿ ನಾನು. ಈಗ ಮುಂದೆ ದಿನಗಳಲ್ಲಿ ನಾವು ಬೇಡ ಅಂತಲೇ ನಾವು ಹೇಳಿದ್ದೀವಿ. ಈಗ ಹೊಸ ಟೆಂಡರ್ಸ್ ಕಾಲ್ ಮಾಡೋಕ್ಕೆ ನಮಗೆ ಸರ್ಕಾರದ ಆದೇಶ ಬಂದ ತಕ್ಷಣವೇ ಬೇರೆ ಏಜೆನ್ಸಿ ಕರೆದ್ಬಿಟ್ಟು ಕೊಟ್ಬಿಡ್ತೀವಿ. ಗುತ್ತಿಗೆ ಸಂಸ್ಥೆಯ ಭರವಸೆಯ ಬಳಿಕ ನೌಕರರು ಪ್ರತಿಭಟನೆ ಹಿಂಪಡೆದಿದ್ದಾರೆ. ಆದರೆ ನಿಗದಿತ ಗಡುವಿನೊಳಗೆ ಬಾಕಿ ವೇತನ ಹಾಗೂ PF ESI ಹಣ ಪಾವತಿಯಾಗದಿದ್ದರೆ ಮತ್ತೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. 1 ತಿಂಗಳ ವೇತನ ಜಮಾ ಆದರೂ ಇನ್ನೂ 2 ತಿಂಗಳ ವೇತನ ಹಾಗೂ PF ESI ಹಣಕ್ಕಾಗಿ ಹೊರಗುತ್ತಿಗೆ ನೌಕರರ ಹೋರಾಟ ಮುಂದುವರೆದಿದೆ. ಗುತ್ತಿಗೆ ಸಂಸ್ಥೆ ನೀಡಿರುವ ಭರವಸೆ ಎಷ್ಟರ ಮಟ್ಟಿಗೆ ಈಡೇರುತ್ತದೆ ಎಂಬುದರ ಮೇಲೆ ಇದೀಗ 1000ಕ್ಕೂ ಹೆಚ್ಚು ನೌಕರರ ನಿರೀಕ್ಷೆ ನೆಟ್ಟಿದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.